ಯಾಕೋ ಅಷ್ಟೊಂದು ಸಿಟ್ಟಾಗಿದೆಯಾ? ಮಕ್ಕ ಎಲ್ಲ ಉಮ್ಮನ ಊದಿಸ್ಕೊಂಡು ಯಾಕೆ ಏನಾಯ್ತು? ಯಾಕೆ ಮಕ್ಕ ಎಲ್ಲ ಹಂಗೆ ಮಾಡ್ಕೊಂಡು ಹಂಗಿದೆಯಾ? ಯಾಕಣ? ಅಮ್ಮ ತಾಯಿ ನನಗೆ ಟೆನ್ಷನ್ ಕೊಡಬೇಡ, ನಿಮ್ದು ಅರ್ಧ ಟೆನ್ಷನ್, ನಿಮ್ಮಿಂದಲೇ ಎಲ್ಲ ಹಿಂಗಾಗತ್ತೆ, ಸುಮ್ಮನಿರು. ಯಾಕೆ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದೀಯಾ? ನೀನು ಏನಾಯ್ತಣ್ಣ ಇವಾಗ? ಯಾಕೆ ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಹೇಳು, ಯಾಕೆ ಹಿಂಗೆ ಆಡ್ತಾ ಇದೀಯಾ? ಏ ಹೆಂಗೋನೋ ಆ ಸ್ವಾತಿ ನನ್ನ ಇಷ್ಟಪಟ್ಟು ಬಂದಿದ್ಲು. ನಾನು ಇವತ್ತು ಯಾರು ಮದುವೆ ಆಗೋರು ಇದ್ರು ನನಗೆ ಈಗ ಅರ್ಥ ಆಗ್ತೈತೆ. ಎಲ್ಲ ನೆನಪು ಮಾಡ್ಕೊಂಡ್ರೆ ಸ್ವಾತಿ ನನ್ನ ಮದುವೆ ಆಗಿರೋದೇ ಹೆಚ್ಚು. ನಾನು ಅಲ್ಲಿ ಕೇಳೋಕೆ ಹೋಗಿ ಹೊಡೆಸ್ಕೊಂಬಂದಂಗೆ ಆಯ್ತು ಅವ್ರ ಹತ್ರ. ಹೋಗು, ಎಲ್ಲ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ. ಅವಳಂತೂ ಇನ್ಯಾವತ್ತ ನನ್ನ ಹತ್ರ ಚೆನ್ನಾಗಾಗಲ್ಲ, ಇನ್ನು ಇಷ್ಟೇ ನನ್ನ ಲೈಫು. ನೀವು ಹೇಳ್ದಂಗೆ ಕೇಳ್ಬಿಟ್ರೆ, ನಿಮ್ಮ ಅಮ್ಮನೂ ನೀನು ಹೇಳ್ದಂಗೆ ಕೇಳ್ಬಿಟ್ರೆ ಎಲ್ಲ ಹಾಳಾಗೋಗ್ಬಿಡ್ತೀನಿ ನಾನು. ಹಾಳಾಗೋಗ್ಬಿಡ್ತೀನಿ. ನೀವು ಬರೀ ಇಂಥ ಕೆಲ್ಸಕ್ಕೆ ಬರ್ದಂತ ಹೇಳೋದೆ. ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಅಮ್ಮನೂ ನೀನೇನೆ. ಹೇಳತ್ತ ನಾನು ಹೆಂಗೋ ಇರ್ತಿದ್ನಂತ. ನನಗೆ ಇವಾಗ ಒಳ್ಳೆ ಟೆನ್ಷನ್ ಆಗ್ಬಿಟ್ಟೈತೆ. ನಾವೇನು ಮಾಡಿದ್ವಿ ಇವಾಗ? ನಮ್ಮ ಮೇಲೆ ಯಾಕೆ ನೀನು ಇಷ್ಟೊಂದು ರೇಗಾಡ್ತಾ ಇದೆಯಾ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಉಮ್ಮ ನಮ್ಮ ಮುಷ್ಣಿ ಮಾಡ್ಕೊಂಡು ಏನಂಗೇನೆ ಹಿಂಗೆ ಹೋಗ್ತಾ ಇದ್ದಾನೆ. ನಾವೇನಪ್ಪ ಮಾಡಿದ್ವಿ? ನಾವೇನ ಹೇಳಿದ್ವಾ ಅವಳ ಹತ್ರ ಜಗಳ ಮಾಡ್ಕೊಂಡು ಹೋಗು ಅಂತ? ನಿಮ್ಮಿಂದ ನನಗೆ ಬಲು ಟೆನ್ಷನ್ ಆಗ್ಬಿಟ್ಟೈತೆ. ನೀನು ಟೆನ್ಷನ್ ಕೊಡಬೇಡ, ನಿನ್ನಿಂದಲೇ ಅರ್ಧ ಟೆನ್ಷನ್ ನನಗೆ. ನೀನು ಬಂದಿಲ್ಲಿ ಸೇರ್ಕೊಂಡು ನನಗೆ ಇಲ್ಲ ತಲೆ ಬಿಸಿ ಮಾಡ್ತೀಯ ಅತ್ಲಾಗೆ. ನನಗೆ ಎಲ್ಲ ನೆನಪು ಮಾಡ್ಕೊಂಡ್ರೆ ನಿಜವಾಗ್ಲೂ ನನಗೆ ಯಾರು ನನಗೆ ಹೆಣ್ಣು ಕೊಡೋರು ಇದ್ರು ಕಾಲು ಮುರಿದಿತ್ತು. ಇವತ್ತು ಯಾರು ಮದುವೆ ಆಗ್ತಿರ್ಲಿಲ್ಲ, ಅವಳು ಬಂದಿದ್ಲಿ ಇವತ್ತು ನಾನು ನಂಬ್ಕೊಂಡು. ಎಲೆ ಯಾಕ ಯಾಕ ಈ ಪಾಟಿ? ಯಾಕೆ ಇಷ್ಟ ಅಂದು? ಯಾಕೆ ಇಷ್ಟ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಹಿಂಗೆ ಆಡ್ತಾ ಇದೀಯ ಅಂತಂದ್ರೆ ಎಲ್ಲ ನಿಮ್ಮಿಂದಲೇ. ನೀನು ಇವಳು ಇಬ್ಬರು ಸೇರ್ಕೊಬಿಟ್ರೆ ಮನೆ ಹಾಳು ಮಾಡ್ತೀರಾ. ನಿಮ್ಮಿಬ್ಬರಿಂದಲೇ ಎಲ್ಲನ ಹಾಳಾಗೋಗೋದು ಹೋಗತ್ಲಾಗೆ. ನನಗೆ ಸಿಟ್ಟು ಬರ್ತಾಯಿದೆ. ಸಿಟ್ಟು ಬಂದಿರೋ ಮಾತಿಗೆ ಎಂತೆಂಥ ಮಾತು ಬೈದ್ಬಿಡೋಣ ಅನ್ನಿಸ್ತಾಯ್ತು. ಯಾಕೆ ಬೈತೀಯಾ? ಅವಳು ಇಲ್ಲೂ ದಾವತರ ಮಾಡ್ಕೊಂಡು ಹೋಗಿರೋದು ಅವಳು. ಅವಳು ಒಳ್ಳೆಯಳಲ್ಲ, ಸುಮ್ಮನಿರು. ಮದುವೆಗಿನ್ನ ಮುಂಚೆನೇ ಅಷ್ಟೊಂದೆಲ್ಲ ಆಟ ಆಡಿದ್ಲಲ್ಲ ಅವಳು. ಈಗ ಜೀವಿತ ಅದೆಲ್ಲ ಮಾತಾಡಬಾರ್ದು. ನನಗೀಗ ಅರ್ಥ ಆಗ್ತೈತೆ, ಅದೆಲ್ಲ ಮಾತಾಡಬಾರ್ದು. ನನ್ನ ತಪ್ಪು ನಮ್ಗೆ ಗರ್ವ ಆಗ್ತೈತೆ. ಇದೇನಪ್ಪ ಇದು, ನನಗೆ ಮಾತಾಡಬಾರ್ದಾಯ್ತು ಅಂತ ನನಗೆ ಅನ್ನಿಸ್ತೈತೆ. ಆದರೆ ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ನನಗೆ ತಲೆ ಬಿಸಿ ಆಗ್ತೈತೆ. ನಿನ್ನಿಂದಲೇ ಎಲ್ಲ ಹಾಳಾಗೋಗ ಆಗ್ತಾ ಇರೋದು. ನಿನಗೇನು ಬರುತ್ತೋ ಏನೋ ಗೊತ್ತಿಲ್ಲ ಕಣೆ ಜೀವಿತ. ನನಗಂತೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಯಾಕಲ್ಲ ಯಾಕ? ಯಾತ ಹೇಳ್ಕೊಟ್ಟವ್ರಿ? ಅವರು ಬಂದಿದ್ರಲ್ಲ ಅದಕ್ಕೇನೆ ಯಾತ ಹೇಳ್ಕೊಟ್ಟವ್ರಿ. ಹೇಳ್ಕೊಟ್ಟಿರೋದಕ್ಕೆ ಇವನಿಗೆ ಮಾತಾಡೋದು ಅಲ್ಲ. ನೋಡಿ ನಮ್ಮ ಮೇಲೆ ಹಂಗೇನೆ ನಮ್ಮ ಜೀವಿತನೇ ಜಗಳ ಮಾಡ್ತಾ ಇದ್ದಾನೆ. ನೀನೇ ಹೇಳ್ಕೊಟ್ಟಿದ್ದು, ನೀನೇ ಮಾಡಿದ್ದು ಅಂತ. ಅವಳು ಯಾತ ಹೇಳ್ಕೊಡ್ತಾಳಪ್ಪ? ಅವಳು ಯಾತ ಹೇಳ್ಕೊಟ್ಟಿಲ್ಲ, ಏನಿಲ್ಲ. ಸುಮ್ಮನೆ ಅದ್ದಾಗಿಂದನ ಊದ್ ಕೇಳೋನಿ ಕೈ ಜಕ ಹಂಗೇನೆ. ಮಕ್ಕಳಿಗೆ ಇವ್ರದಪ್ಪ ಭಾತ್ ಕಾಣೈತೆ ನಮ್ಮಂಗೈತಿ. ಹಂಗೆ ಊದ್ ಕೇಳೋ ನಮ್ಮ ಮೇಲೆ. ಮತ್ತೆ ನಿಮ್ಮಿಂದಲೇ ಆಗಿದ್ದು. ನಾನು ಹೆಂಗೋ ಕೆಲ್ಸಕ್ಕಾದ್ರೂ ಹೋಗಿ ಅತ್ಲಾಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ದುಡ್ದು ಹಾಕ್ತಿದ್ನ ಅತ್ಲಾಗೆ. ಕೆಲ್ಸಕ್ಕೆ ಹೋಗ್ಬೇಡ ಕಣಪ್ಪ ಅಂತ ಹೇಳ್ಕೊಟ್ಟಿದ್ದು ನೀನೇ. ಇವಳು ನೀನು ಇಬ್ಬರು ಇದ್ದೀರಲ್ಲ, ಈ ಜೀವಿತನೂ ಬರೀ ಕೆಲ್ಸಕ್ಕೆ ಬರ್ದಿಲ್ದಂಥ ಕೆಲಸನೇ ಮಾಡೋದು. ನನಗಂತೂ ಇವಾಗ ಏನು ಮಾಡೋಣ ಅನ್ನಿಸ್ತೈತೆ. ಅವಳು ಇವಾಗ ನನ್ನ ಹತ್ರ ಚೆನ್ನಾಗಾಗೋದು ಇಷ್ಟೇ. ನನ್ನ ಜೀವನ ಇಷ್ಟೇ ಮುಗಿದೋಗ್ಬಿಡ್ತು. ನನ್ನ ಜೀವನ ಹಿಂಗೆ ಹಾಳಾಯಿತು. ಅವಳು ನನ್ನ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಚೆನ್ನಾಗಲ್ಲ. ಅಷ್ಟೊಂದು ನಾನು ನಂಬ್ಕೊಂಡು ಬಂದಿದ್ಲು ಅಂತ ಅನ್ನಿಸ್ತೈತೆ. ಅಷ್ಟೊಂದೆಲ್ಲ ನಾನು ನಂಬ್ಕೊಂಡು ಬಂದಿದ್ಲಲ್ಲಪ್ಪ, ಇವಾಗ ನೋಡಿದ್ರೆ ಹಿಂಗಾಯ್ತಲ್ಲಪ್ಪ ಅಂತ ಅನ್ನಿಸ್ತೈತಿ. ಏನು ಮಾಡೋದು? ಕರೆಯೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಕರೆದ್ರು ಬರಲ್ಲ. ಇವಾಗ ನನ್ನ ಜೀವನ ಹಿಂಗೆ ಏನು ಮಾಡೋದು? ನಿಮ್ಮಿಂದ ಎಲ್ಲ ಹಾಳಾಗೋಯ್ತು ನನ್ನ ಜೀವನ. ಜೀವಿತ, ನನ್ನ ಜೀವನ ಹಾಳಾಗೋದಕ್ಕೆ ಕಾರಣ ನೀನೇ ಕಡೆ. ನನ್ನ ಜೀವನ ಹಾಳಾಗೋದಕ್ಕೆ ಕಾರಣನೇ ನೀನು. ಯಪ್ಪ ನೋಡಮ್ಮ, ಇವನು ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದಾನೆ ಅಲ್ಲ. ನೋಡು ಯಪ್ಪ, ನಾನು ಕಾರಣನೇ. ನಾನು ಏನು ಹೇಳಿದೆ ಅಂಥದ್ದು ಅಲ್ಲ, ನಾನು ಏನು ಮಾಡಿದೆ ಅಂಥದ್ದು. ಯಪ್ಪ ನೋಡಮ್ಮ, ನನ್ನ ಮೇಲೆ ಗೊತ್ತಿರೋದಾ? ಅಯ್ಯೋ ದೇವ್ರೆ, ಅಲ್ಲ ನಾನು ಏನು ಮಾಡಿದೆ? ಪಾಪ ಸುಮ್ಮನಿರ್ರಿ, ಗುದ್ದಾಡಬೇಡ್ರಿ. ಇವಾಗ ಅವರಪ್ಪ ಅವರಮ್ಮ ಎಲ್ಲ ಬಂದವ್ರು ಎಲ್ಲರಿದ್ರಿಗೂ ಇವಾಗ ನೀವು ಗುದ್ದಾಡ್ದಂಗೆ ಆಗಲ್ವಿ? ಸುಮ್ಮನಿರಿ. ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ನೀವೆಲ್ಲ ಜೊತೆ ಚೆನ್ನಾಗಿರ್ಬೇಕು. ಏನಾಗೈತಿ ಅಂತ ಹಂಗೆ ಗುದ್ದಾಡಬಾರ್ದು ಕಣಪ್ಪ, ಗುದ್ದಾಡಬಾರ್ದು. ಚೆನ್ನಾಗಿರ್ಬೇಕು ಯಾರೇ ಆಗಲಿ. ಅವ್ರ ಮನೆಯವ್ರಟಕ್ಕೆ ಅವರು ಚೆನ್ನಾಗಿರ್ಬೇಕು ಕಣಪ್ಪ. ಹಂಗೆಲ್ಲ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅಲ್ಲ ನಾವು ನೋಡಿ ಚೆನ್ನಾಗಿರ್ಬೇಕು. ಇರೋಣ ಹಬ್ಬ ಅಂತ ನಾವು ಇವ್ನಿಗಾಗಿನೇ ಅಲ್ವಿ ನಾವು ಇವ್ನ ಜೀವನ ಹಾಳು ಮಾಡಿ ಅಂತೆಲ್ಲ ಏನು ಮಾತಾಡ್ತಾನೆ ನೋಡು. ಯಾಕೆ? ಮತ್ತು ನಿಮ್ಮಿಂದಲೇ ನನ್ನ ಜೀವನ ಹಾಳಾಗಿದ್ದು. ಇವತ್ತು ನಿಮ್ಮಿಂದಲೇ ಮತ್ತು ನಮ್ಮ ಸ್ವಾತಿ ದೂರ ಆಗಿದ್ದು ನನ್ನ ನಿಂದಾನ. ಹೆಂಗೋ ನಾನು ನಂಬ್ಕೊಂಡು ಬಂದಿದ್ಲು. ನಾನು ಕೂತ್ಕೊಂಡು ಯೋಚನೆ ಮಾಡಿ 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 ನಾನು ಹಂಗೆ ಅಂದ್ಕೊಂಡೆ, ನನ್ನ ಜೀವನ ಹಾಳಾಯಿತು. ಅಲ್ಲ, ನನಗೆ ಯಾರು ಹೆಣ್ಣು ಕೊಡೋರಿದ್ರು? ಎಷ್ಟೆಲ್ಲ ಹೆಣ್ಣಿಲ್ಲ ಅಂತ ತಿರುಗಿದೆ. ಮದುವೆ ಆಗಿ ನನ್ನ ಜೀವನ ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ಅಂತ ನಾನೇ ಯೋಚನೆ ಮಾಡಿ, ಯಾರು ಹೇಳ್ಕೊಡೋದು ಏನು ಬೇಡ, ನಾನೇ ಯೋಚನೆ ಮಾಡಿದೆ. ನೆನ್ನೆ ಸಾವಿರ ಹತ್ರ ಎಲ್ಲ ಒಡಸ್ಕೊಂಡ ಮೇಲೆ ಬುದ್ಧಿ ಬಂತು ನನಗೆ. ಒಡಸ್ಕೊಂಡ ಮೇಲೆ ಬುದ್ಧಿ ಬಂತು ಕಣಮ್ಮ, ಒಡಸ್ಕೊಂಡ ಮೇಲೆ ಬುದ್ಧಿ ಬಂತು. ಯಾಕಾದ್ರೆ ನಿಮ್ಮ ಮಾತು ಕೇಳಿ ನಾನು ಹಾಳಾಗೋದ್ನು ಅಂತ. ಅಲ್ಲ, ಅವರು ನನಗೆ ಒಂಥರ ಮರ್ಯಾದೆ ಕೊಡೋ ಥರ ನಾನು ಇದ್ದಿದ್ರೆ, ಅವ್ರು ಬಂದಾಗ ನನಗೆ ಎಷ್ಟು ಮರ್ಯಾದೆ ಕೊಡೋರು. ನಾನು ಹೋದ್ಮೇಲೆ ಅವರು ನನಗೆ ಹಿಡ್ಕೊಂಡು ಹೊಡಿಬೇಕಂತಂದರೆ ನಾನು ಮರ್ಯಾದೆ ಕೆಲಸ ಕಳ್ಕೊಳ್ಳೋ ಅಂತ ಕೆಲಸ ಮಾಡಿಬಿಟ್ಟೆ. ಇವಳೇ ಹೇಳಿದ್ದು, ಹೋಗಿ ಮಾತಾಡೋಣ ನನ್ನ ಮಗ ಬಂದವನೇ ಅಂತೇಳಿ ಇವಳೇ ಹೇಳ್ಕೊಟ್ಟು ಕಳಿಸಿದ್ದೀಗ ಇವಳು.
ಹೋಗೋಳು ಅವ್ರು ಎಲ್ಲರ ಮುಂದೆ ಒದಿಸ್ಕೊಂಡು ಬಂದಂಗೆ ಆಯ್ತು. ಇವಾಗ ಮರ್ಯಾದೆ ಎಷ್ಟು ಕಳ್ಕೊಂಡಂಗೆ ಆಯ್ತು ಗೊತ್ತಾ. ದುಡ್ಡೇನು ಇವತ್ತಲ್ಲ ನಾಳೆಗೆ ದುಡಿಬೋದು, ಮರ್ಯಾದೆ ಅನ್ನೋದು ಇದೆಯಲ್ಲ. ನೀನು ಹೇಳಲಿಲ್ಲ ಅಂತಂದರೆ ಹೋಗ್ತಾನೆ ಇರಲಿಲ್ಲ. ಹೋಗಿ ಅವ್ರ ಹತ್ರ ಒಡಿಸ್ಕೊಂಡು ಬಂದಂಗೆ ಆಯಿತು. ನೀನೇ ಹೇಳಿದ್ದು ಹೋಗು ಅಂತೇಳಿ. ಅಲ್ಲೋಡು, ಅಯ್ಯೋ ದೇವ್ರೆ, ಹೋಗತ್ತ ಮತ್ತೆ ನನಗೊಂದು ಇದೊಂದು ಹಿಂಸೆ ಆತಲ್ಲಪ್ಪ. ಅಲ್ಲ ನೋಡಿ, ನನಗೆ ಏನನೆ ಬರ, ನನಗಂತೂ ಬರೋ ಇದೇನೆ. ಅದು ನಾವೇನೋ ಬಂದು ಇಲ್ಲಿ ವಾಪಸ್ ತವ್ರು ಮನೆ ಅಂತ ಮತ್ತೆ ಹೇಳೋದು ತಪ್ಪೆ. ನನ್ನ ಮಗ ಯಾಕೆ ಬಂದವನೇ ಅಂತ ಎಲ್ಲ ಮದುವೆಗಿನ ಮುಂಚೆ ಮಾಡಿರೋ ಕೆಲಸ ಎಲ್ಲ ಗೊತ್ತೈತಿ ನಿನಗೆ. ಅದೆಲ್ಲ ಗೊತ್ತಿದ್ರು ತಾನೇ ನಾವು ಮದುವೆ ಮಾಡ್ಕೊಂಡಿದ್ದು. ಅದೆಲ್ಲ ಹೋದ್ರೂ ಹೋಗ್ಲಿ, ಬಿಡು ಅಂತೇಳಿ. ನಾವೆಷ್ಟೆಲ್ಲ ಸುಳ್ಳು, ನಮ್ಮದೇ ಕಣೆ ತಪ್ಪು ಇವತ್ತು. ನಾವೆಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ವಿ ಸ್ವಾತಿನ. ಎಷ್ಟು ಸುಳ್ಳು ಹೇಳಿದ್ವಿ ಎಂಬುದು ನನಗೆ ನಾನೇ ಅರಿವು ಆಗ್ತೈತೆ. ನನಗೆ ನಾನೇ ಅರ್ಥ ಮಾಡ್ಕೊತಾ ಇದ್ದೀನಿ. ನಾವೇ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದು ಅಂತೇಳಿ. ಅವಳು ಮದುವೆಗಿನ ಮುಂಚೆ ತಪ್ಪು ಮಾಡಿರ್ಬೋದು, ಅದು ಗೊತ್ತಿತ್ತು ತಾನೇ ನಮಗೆ. ನೀನೇನಂದೆ ಬಿಡೋಣ ಅಂತಲಾಗೆ ಏನು ಮಾಡೋಕ್ಕಾಗುತ್ತೆ, ಆ ವಯಸ್ಸು ಅನ್ನೋದಂಗೆ ಆಗುತ್ತೆ. ಆ ವಯಸ್ಸಲ್ಲಿ ಎಡವಟ್ಟಾಗೋದು ಸಹಜ. ಏನು ಮಾಡೋಕ್ಕಾಗುತ್ತೆ, ಎಡವಟ್ಟಾಗೈತೆ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಹೆಂಗೆ ಹೇಳಿದ್ದು. ಅಲ್ಲ ನೋಡು, ಇವಾಗ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಗೊತ್ತೈತೆ. ಆದ್ರೆ ಅವಳು ಮದುವೆ ಆದಾಗಾದ್ರೆ ನಾವೇಗಿರ್ಬೇಕಾ? ಅಲ್ಲಿ ಅಲ್ಲಂಡೆ ಆಟ ಆಡೋದ್ಲು, ಇಲ್ಲೂ ಆಟ ಆಡಕ್ಕೆ ಬಂದವಳು ಆ ಆಟನ. ಅವಳು ಇಲ್ಲೂ ನಾವೇಗಿಲ್ಲ ಕಣೋ, ಅದು ನಿನಗೆ ಅರ್ಥ ಆಗ್ತಿಲ್ಲ. ಇವನು ನಮ್ಮ ಮೇಲೆ ನೋಡು ಇದು ಮಾಡೋದ. ಅವಳು ಆಡೋ ಆಟಗಳು ಇವನಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ಅವಳು ಎಂತಾಳೆ ಅನ್ನೋದು ಗೊತ್ತಿಲ್ದಲೇ ಮಾತಾಡಬೇಡ. ಮುಚ್ಚಾತ ಸಾಕು. ಹಿಂಗೆಲ್ಲ ಆದರೆ ಅಷ್ಟೇ, ನಾನು ಬೀದಿಗೆ ಬೀಳಬೇಕಾಗುತ್ತೆ. ಇವತ್ತು ಹೋಗು ಸ್ವಾತಿನೇ ಓದ್ಲು ತವ್ರ ಮನೆಗೆ. ನನಗೆ ಭಾಳ ಬೇಜಾರಾಯಿತು. ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಬಿಟ್ನಲ್ಲಪ್ಪ. ಹಿಂಗೆ ಎಲ್ಲ ಸುಮ್ಮನೆ ನಿನ್ನ ಮಾತು ಕೇಳಿ ಅನ್ನಿಸ್ತೈತೆ. ಏನು ಮಾಡಬೇಕು ಏನೋ. ನನ್ನಂಥವನ್ನ ಯಾರೂ ಮದುವೆ ಆಗ್ತಿರ್ಲಿಲ್ಲ. ಅವಳು ನನ್ನ ಹಿಂದೆ ಬಂದು ಇವತ್ತು ನಾನು ಮದುವೆ ಆಗಿದ್ದಾಳೆ ಅಂತಂದರೆ ಅವಳು ಗ್ರೇಟ್ ಅಂತಲೇ ಹೇಳ್ಬೋದು. ಅಂಥವಳನ್ನ ನಾನು ದೂರ ಮಾಡ್ಕೊಂಡಿದ್ದು ನಿನ್ನಿಂದಲೇ. ನಿನ್ನಂಥವಳು ಮಾತಾ ನಾನು ಕೇಳಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತೈತೆ ನನಗೆ. ಇವನೊಂದು ಇವನು ಇವಾಗ ಹೆಂಗ ಬಿಡತ್ತ ಹುಡುಗಿತಾಗ ಮೊತ್ತದಾಗಿ ಅವಳು ಇಸ್ಕೊಂಡು ಎಷ್ಟು ನಮ್ಮ ಮನೆನ ನೋಡ್ಕೊಂತ ಇದ್ದಾಳೆ. ಅವಳಿರೋದಕ್ಕೆ ಇವಾಗ ಮನೆ ಒಳಗೆ ಬರೋಕ್ಕಾಗಿದ್ದು ಕಣ. ಅದೇ ಮತ್ತೆ ನಾನು ಮುತ್ತನ್ನು ಕರೆಸ್ಕೊಂಡು ಅವಳ್ತ ದುಡ್ಡು ಇಸ್ಕೊಂಡು ಏನೋ ಒಂದಿಟ್ಟು ಮಸ್ಕ ಹೊಡೆದು ಅವಳ್ತಾಗೆ ನೀನೇ ಸರಿ, ನೀನೇ ದೊಡ್ಡ ಇದು ಅಂತೇಳಿ ಅವಳನ್ನೊಂದಿಟ್ಟು ಉಪ್ಸಿ ನಾನು ಅವಳ್ತಾಗ ದುಡ್ಡು ಇಸ್ಕೊಂಡು ಮನೆ ಬೀಗನ ಅವಳಿಗೆ ಬಡ್ಡಿ ಕೊಡಾಗ ಮಾಡಿ ಮನೆ ಬೀಗ ಇಸ್ಕೊಂಡು ಮನೆ ಒಳಗೆ ಬಂದಿದ್ದಾಯ್ತು. ನೀನು ಯೋಗ್ಯತೆಗೆ ದುಡ್ಡು ಇಸ್ಕೊಂಬರೋಕ್ಕಾಗಲ್ಲ, ನಾನು ಅಗತಿ ಮಾಡಿದ್ದೀನಿ. ನಾನಿರೋದಕ್ಕಿನ್ನೂ ಪರವಾಗಿಲ್ಲ. ಇವಾಗ ಇಸ್ಕೊಂಬರಾಗ ನೀನು ನೋಡೋಣ ಅದೇಲೆ ಅವಳು ಹೆಂಗ ಮಾಡಿ ಅವಳು ತೆಗಿಸ್ಕೊಂಡ್ಲು. ಒಂದು ಐಡಿಯಾ ಮಾಡಿ ಹೆಂಗ ಬಿಡೋ ತೆಗಿಸ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತಲ್ಲ ಅಂತ ಇಸ್ಕೊಬಿಟ್ಲು. ಏನು ಇಸ್ಕೊಂಡ್ರೆ ಏನಂತೆ, ಎಲ್ಲ ಹಾಳು ಮಾಡ್ತೀಯ ನೀನು. ಹಾಳು ಮಾಡೋ ಬುದ್ಧಿ ಇರೋದು. ಏನು ಇಸ್ಕೊಂಡ್ರೆ ಯಾವ ದುಡ್ಡು ಇಸ್ಕೊಂಬಂದು ನಿನ್ನ ಮನೆ ಬೀಗ ಇಸ್ಕೊಂಡ್ರೆ ಏನಂತೇಳು, ಎಲ್ಲ ಹಾಳಾಗೋಯ್ತು. ಏನು ಹಾಳು ಮಾಡಿದ್ದೀನಿ ನಾನು, ಏನು ಹಾಳು ಮಾಡಿದ್ದೀನಿ ಅಂತ ನೋಡಮ್ಮ. ಇವನು ಹೆಂಗೆ ಮಾತಾಡ್ತಾನೆ ಅಲ್ಲ ನೋಡು, ಹೆಂಗೆ ಮಾತಾಡ್ತಾನೆ ನೋಡು. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಣ. ಹಾಳಾಗೋಯ್ತು ನಿನ್ನಿಂದ ಹಾಳಾಗೋಯ್ತು ಅಂತ ಕೇಳ್ತಾನೆ. ನಾನು ಇನ್ನೂ ಉದ್ಧಾರ ಮಾಡಿದ್ದೀನಿ ಕಣೋ ನಮ್ಮ ಮನೇನ. ನಾನು ಇರತ್ತಿಗೆ ನನ್ನ ತವ್ರ ಮನೆ ಇರೋದು. ನಾನಿಲ್ಲ ಅಲ್ಲೋಡು, ಆ ಸ್ವಾತಿನೇ ಆಗಲೇಳು ಇವತ್ತು ನಿನ್ನ ಹಿಂದೆ ಬಂದು ಮದುವೆ ಆಗಿದ್ದಾಳೆ ಅಂತ ಅಂದ್ರೆ ಅದಕ್ಕೆ ನಾನೇ ಕಾರಣ. ನನ್ನ ತವ್ರ ಮನೆ ಉಳಿಬೇಕಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನಾನು ಇವತ್ತು ನಿನಗೆ ಸಹಾಯ ಮಾಡಿಲ್ಲ ಅಂತಂದ್ರೆ ನಿನ್ನ ಮದುವೆನೂ ಆಗ್ತಿರಲಿಲ್ಲ, ನಿನ್ನ ಮನೆ ಒಳಗೆ ಬರ್ತಾನೂ ಇರಲಿಲ್ಲ. ಎಲ್ಲದಕ್ಕೂ ನಾನು ನೋಡ್ಕೊಂಡಿರೋದು, ಕಷ್ಟ ಸುಖ ಆಗಲೇಳು ಈ ಮನೇದು ಏನೇ ಇದ್ರೂ ಜವಾಬ್ದಾರಿ ನಾನು ನೋಡ್ಕೊಂಡಿರೋದು. ನಾನು ಎಲ್ಲ ಪ್ರತಿಯೊಂದು ಏನು ಬೇಕಿದ್ರು ಮನೆಗೆ ತಂದಿರೋಳು ನಾನು. ಎಲ್ಲ ನಾನೇ ನೋಡ್ಕೊಂಡಿರೋದು. ನೀನು ತಂದಿರೋದೇನೋ ಈ ಮುರುಕ್ಲು ಮಂಚ ಅಂಥವಿಂಥ ಬೆಂಗಳೂರಾಗ ಅವು ಇವು ಸೆಕೆಂಡ್ ಹ್ಯಾಂಡ್ ತೆಗ್ದಾಗ್ತಾವ ಅಂತ ತಾಂಬಂದಿದ್ವಿ ಅಷ್ಟೇ. ಈ ಮನೆಗೆ ಏನು ನಾನು ಮಾಡಿದ್ದೀನಿ ಅಂತಂದ್ರೆ ಅದು ನನಗೆ ಗೊತ್ತು. ನೀನು ನನ್ನಂದಿದ್ದೀಯ ಅಂತಂದ್ರೆ ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ. ನೀವು ಬಿಡ್ರಮ್ಮ, ಕಿತ್ತಾಡ್ಬಿಡ್ರಿ, ಸುಮ್ಮನಿರಿ ಸಾಕತ್ತ ಇಪ್ಪಟ್ಟು. ಯಾಕೆ ಗುದ್ದಾಡ್ತಿರತ್ತ? ಸುಮ್ಕಿರ ಪಾಪ, ಗುದ್ದಾಡಬೇಡಿ, ಸುಮ್ಮನಿರಪ್ಪ. ನಿನ್ನೂ ಅವರು ನೋಡ್ಕೊಂಡವ್ರೆ ಕಾಲು ಮುರಿದಾಗ. ನಾವು 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಬಂದು ನೋಡ್ಕೊಂಡಿವಿ ನೋಡು. ಅವತ್ತು ಕೈ ಬಿಟ್ಟಿದ್ರೆ ನಾವು ಏನು ಹೇಳಿದ್ರು ಇಷ್ಟೇ. ಈ ಜೀವಿತದಿಂದನ ನನ್ನ ಜೀವನನೇ ಹಾಳಾಯಿತು. ಇವಳೇ ಹೇಳ್ಕೊಟ್ಟಂಗೆ ಕೇಳ್ಬಿಟ್ಟೆ ಇದಕ್ಕೆ ನನಗೆ ಇವತ್ತು ನನ್ನ ಜೀವನ ಹಾಳಾಯಿತು ಅಂತ ಅನ್ನಿಸ್ತೈತಿ. ನನಗೆ ಭಾಳ ಬೇಜಾರಾಗ್ತೈತಿ ಇವತ್ತು. ಇವಳಿಂದ ನನ್ನ ಸ್ವಾತಿನ ಕಳ್ಕೊಬಿಟ್ನಲ್ಲ, ಸ್ವಾತಿನ ದೂರ ಮಾಡ್ಕೊಬಿಟ್ನಲ್ಲ ಅನ್ನಿಸ್ತೈತಿ. ಈಗ ನನಗೆಲ್ಲ ಅರ್ಥ ಆಗ್ತೈತಿ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.